ದೋಸ್ತಿ ನಾಯಕರ ಮಧ್ಯೆ ಮಂಡ್ಯ ಟಿಕೆಟ್ಗೆ ಫೈಟ್. ಮೈತ್ರಿ ನಾಯಕರಿಗೆ ಬಿಸಿ ತುಪ್ಪವಾಗ್ತಾ ಇದೆ ಮಂಡ್ಯ ಟಿಕೆಟ್. ಅವ್ರು ಕೊಡ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ರಣರಣ ಮಂಡ್ಯ ಮಹಾಯುದ್ಧ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ದೋಸ್ತಿ ನಾಯಕರ ಮಧ್ಯೆ ಈಗ ಮಂಡ್ಯ ಟಿಕೆಟ್ಗಾಗಿ ಫೈಟ್. ಮೈತ್ರಿ ನಾಯಕರಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿದೆ ಮಂಡ್ಯ ಟಿಕೆಟ್. ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಬಿಜೆಪಿ ಮೀಟಿಂಗ್ ನಡೀತಾ ಇದೆ. ಫುಲ್ ಆಕ್ಟಿವ್ ಆಗಿದೆ ಬಿಜೆಪಿ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್. ಮಂಡ್ಯ ಟಿಕೆಟ್ ಬಿಜೆಪಿಯೇ ಉಳಿಸ್ಕೊಳ್ಬೇಕು ಅಂತ ಹರಸಾಹಸ ನಡೀತಾ ಇದೆ. ನಾರಾಯಣಗೌಡ, ಪ್ರೀತಮ್ ಗೌಡ ಸೇರಿ ಹಲವರು ಈ ಮಹತ್ವದ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ಟಿಕೆಟ್ ಮೇಲೆ ಜೆಡಿಎಸ್ ನಾಯಕರು ಸಹ ಕಣ್ಣಿಟ್ಟಿದ್ದಾರೆ. ಆದರೆ ಮಂಡ್ಯ ಟಿಕೆಟನ್ನು ಬಿಜೆಪಿಯೇ ಉಳಿಸ್ಕೊಳ್ಬೇಕು ಅಂತ ಅಲ್ಲಿನ ಸ್ಥಳೀಯ ನಾಯಕರ ಒತ್ತಾಯ. ಇನ್ನು ಪ್ರೀತಮ್ ಗೌಡ ಈ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಏನು ಹೇಳಿದ್ರು ನೋಡಿ. ಅದರ ಪ್ರಧಾನಮಂತ್ರಿಯವರು 9-9.5 ವರ್ಷದ ಹಿಂದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಡಿಬಿಟಿ ಮೂಲಕ ಯಾವುದೇ ಸಬ್ಸಿಡಿ ಬಂದರೂ ಅದನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸವನ್ನ ಮಾಡೋದ್ರ ಮೂಲಕ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತ ಒಂದು ಬದಲಾವಣೆ ಇಲ್ಲಂತದ್ದು. ದೇಶದಲ್ಲಿ ಯೂರಿಯಾಗೆ ಹಾಹಾಕಾರ ಇದ್ದಂಥ ಸಂದರ್ಭ ನಮ್ಮ ರೈತಾಪಿ ವರ್ಗ ಮಂಡ್ಯದ ಬಹುತೇಕರು ನಾವೆಲ್ಲರೂ ರೈತರಿದ್ದೀವಿ. ಮುಂಚೆ ಯೂರಿಯಾ ತಗೋಬೇಕು ಅಂತ ಹೇಳಿದ್ರೆ ಗೊಬ್ಬರದಲ್ಲಿ ಮುಂದೆ ಕ್ಯೂ ನಿಂತಿದ್ವಿ, ಲಾಠಿ ಚಾರ್ಜು, ಯಾರೋ ಇನ್ಫ್ಲೂಯೆನ್ಸ್ ಮಾಡಬೇಕಿತ್ತು, ಯಾರೋ ಪುಡಾರಿ ಹೇಳಬೇಕಿತ್ತು, ಹೋಗಿ ಯೂರಿಯಾ ತಗೋಬರುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.